ಸರ್ ನನಗೆ ಮುನಿರತ್ನ ಅವರು ಅಂತಂದರೆ ಮೈಂಡಿಗೆ ಬರೋದು ಸಿನಿಮಾದವರು ಅನ್ನೋದಷ್ಟೇ ಸರ್. ಇವಾಗ ನಮ್ಮದು ದರ್ಶನ್ ಅವ್ರದ್ದೊಂದು ಪಿಕ್ಚರ್ ಮಾಡಿದರು, ಮತ್ತು ಉಪಿ ಸರ್ದು ರಕ್ತ ಕಣ್ಣೀರು ಅನಾಥರು. ನನಗೆ ಗೊತ್ತಿರೋ ಮುನಿರತ್ನ ಸಿನಿಮಾ ಪ್ರೊಡ್ಯೂಸರು ಅನ್ನೋದಷ್ಟೇ ಬಿಟ್ಟರೆ ಅದು ಯಾಕೆ ಅವರು ನೋಡಿದ್ರೆ ಪೊಲಿಟಿಷಿಯನ್ ಅಂತ ಅನ್ಸೋದೇ ಇಲ್ಲ ಸರ್, ಅನ್ಸೋದೇ ಇಲ್ಲ. ಅವರು ಪೊಲಿಟಿಷಿಯನ್ ಅಂತ, ಪ್ರೊಡ್ಯೂಸರು ಅಂತ ಅನ್ನಿಸ್ತದೆ ಅಷ್ಟೇ. ಹಂಗಾಗಿ ಅವ್ರನ್ನ ಕೊಲೆ ಮಾಡೋಕ್ಕೆ ಯಾಕೆ ಕೊಲೆ ಮಾಡೋಕ್ಕೆ ಯತ್ನ ಮಾಡಿದ್ರು, ಅವ್ರದ್ದು ಬೇರೆ ಏನು ವ್ಯವಹಾರಗಳಿದೆ ನಮ್ಗೆ ಗೊತ್ತಿಲ್ಲ. ಬಟ್ ಅಷ್ಟು ದೊಡ್ಡ ವ್ಯಕ್ತಿ ಅವರು ಪಾಲಿಟಿಕ್ಸಲ್ಲಿ ಇನ್ನೂ ಆಗಿಲ್ಲ ಸರ್. ಅವರು ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಲೆಕ್ಕದಲ್ಲಿ ತುಂಬ ದೊಡ್ಡ ವ್ಯಕ್ತಿ ಆಗಿದ್ದರು. ಮೇ ಬಿ ಈಗ ಯಾವ್ದಾರ ನೆಕ್ಸ್ಟ್ ಮಾಡಿದ್ರೆ ಅವರು ದೊಡ್ಡ ವ್ಯಕ್ತಿನೇ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಪೊಲಿಟಿಕ್ಸಲ್ಲಿ ಅವ್ರಿಗೇನು ಅಲ್ವಲ್ಲ ಸರ್. ಅವ್ರ ಬಗ್ಗೆ ನಾವು ಏನು ಮಾತಾಡ್ತಿದ್ದೀವಿ, ಯಾಕೆ ಮಾತಾಡ್ತಿದ್ದೀವಿ ಅನ್ನೋದೇ ಗೊತ್ತಿಲ್ಲ ನನಗೆ. ಆ್ಯಸಿಡ್ ಮೊಟ್ಟೆನಾ? ಮೊಟ್ಟೆ ಒಳಗೆ ಆ್ಯಸಿಡ್ ಹಾಕದ? ಮೊಟ್ಟೆ ಒಳಗೆ ಆ್ಯಸಿಡ್ ಹೆಂಗೆ ಹಾಕ್ತಾರೆ ಗೊತ್ತಿಲ್ಲ. ಕೋಳಿ ಒಳಗೆ ಏನಾದರೂ ಆ್ಯಸಿಡ್ ಹಾಕಿ ಅದು ಆ್ಯಸಿಡ್ ಮೊಟ್ಟೆ ಹೊರಗೆ ಬಿಡುತ್ತೋ ಏನು ಪಡ ಗೊತ್ತಿಲ್ಲ. ಹಂಗೇನಾದರೂ ಇದ್ದರೆ ಮೊಟ್ಟೆ ಒಳಗೆ ಆ್ಯಸಿಡ್ ಹಾಕಿ ಹೊಡೆದಿರ್ಬೋದು ಸರ್. ಇವಾಗ ಅದು ಯಾವುದೋ ಒಂದು ಸಿನಿಮಾದಲ್ಲಿ ನೋಡಿದ್ದೆ, ವಿಲನ್ನು ಹೀರೋ ಮನೆಗೆ ಹೋಗಿ, ಹೀರೋ ಇಲ್ದಿರೋ ಟೈಮಲ್ಲಿ ಹೀರೋ ಮನೆಗೆ ಹೋಗಿ ಅವರ ತಂದೆ ಎದುರುಗಡೆ 2 ಬುಲೆಟ್ಟು, ಅದು ಯಾವ ಪಿಕ್ಚರು ಗೊತ್ತಿಲ್ಲ ನನಗೆ, 2 ಬುಲೆಟ್ ಇಟ್ಟಿರ್ತಾನೆ. ಹೀರೋ ಮನೆಗೆ ಬಂದ್ಬಿಟ್ಟು ನೋಡಿದಾಗ ನನ್ನ ತಂದೆ ಎದುರುಗಡೆ ಬುಲೆಟ್ ಇಟ್ಟವನಲ್ಲ ಅಂದ್ಬಿಟ್ಟು ಕೋಪದಲ್ಲಿ ಇರ್ತಾನೆ. ಅವಾಗೊಂದು ಫೋನ್ ಬರ್ತದೆ, ಆ ಫೋನಲ್ಲಿ ಹೇಳ್ತಾನೆ, ಬುಲೆಟ್ ಇಟ್ಟಿರೋ ನನಗೆ ತಲೆ ಬುಡೆ ಒಳಗೆ ಇಳ್ಸೋಕ್ಕೆ ಎಷ್ಟೊತ್ತಾಗಿರೋದು ಅಂದ್ಬಿಟ್ಟು. ಮೇ ಬಿ ಆ ಥರ ಏನಾದರೂ ಯೋಚನೆ ಮಾಡಿಬಿಟ್ಟು, ನೋಡಪ್ಪ ಮೊಟ್ಟೆ ಹೊಡೆಯೋದು ನನಗೆ ಗುಂಡು ಹೊಡೆಯೋಕ್ಕೆ ಎಷ್ಟೊತ್ತಾಗಿರ್ಬೋದು ಅಂತ ಯಾರಾದರೂ ತೋರ್ಸೋಕ್ಕೆ ಏನಾದರೂ ಟ್ರೈ ಮಾಡಿರ್ಬೋದು. ನಾ ಅಷ್ಟೇ, ಮೊಟ್ಟೆ ಹೊಡಿತಿರೋ ನನಗೆ ಒಂದು 60 ಅಡಿ ದೂರದಲ್ಲಿ ಬುಲೆಟ್ ಹೊಡೆಯೋಕ್ಕೆ ಎಷ್ಟೊತ್ತಾಗಿರ್ಬೋದು ಅನ್ನೋ ಒಂದು ಸಿಗ್ನಲ್ಲೋ ಏನೋ. ಸೊ ಅವರು ಹುಷಾರಾಗಿ ಅದ್ರ ಬಗ್ಗೆ, ಅವ್ರುಗಳ ಎನಿಮಿ ಯಾರಾದರೂ ಇದ್ದರೆ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಅಷ್ಟೇ. ಅದನ್ನು ಬಿಟ್ಟರೆ ನನಗೇನೋ ಅವ್ರುಗಳ್ಗೆ ಅಂಥ ದೊಡ್ಡ ಇನ್ನು ಅಲ್ಲಿವರೆಗೂ ಬೆಳೆದೇ ಇಲ್ಲ ಸರ್. ಅವರು ದೊಡ್ಡ ಪ್ರೊಡ್ಯೂಸರು, ಬಟ್ ಇನ್ನು ಪೊಲಿಟಿಕಲಿ ಏನೂ ಅಲ್ಲ ಪಾಪ. ಅವ್ರಗಳ ಬಗ್ಗೆ ಏನು ಮಾತಾಡೋಣ. ಇವಾಗ ನೀವು ಯಾರೋ ತುಂಬ ದೊಡ್ಡ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ಯಾರು ನಮ್ಮಲ್ಲಿ ದೊಡ್ಡ ವ್ಯಕ್ತಿ ಸಿ ಎಮ್ ಲೆವೆಲ್ಗೆ ಸರ್, ಡೆಪ್ಯೂಟಿ ಸಿ ಎಮ್ಗಳ್ನ ಯಾರು ಕೇರ್ ಮಾಡಲ್ಲ. ಸಿ ಎಮ್ ಲೆವೆಲ್ಗೆ ನಮ್ಮ ಸಿದ್ದರಾಮಯ್ಯ ಅವರು ಅಥವಾ DKS ಅವರು ಅಥವಾ ಯಡಿಯೂರಪ್ಪ ಈ ಥರ ಲೆವೆಲ್ಗೆ ಇದ್ದಾಗ ಏನಾದರೂ ಆಯಿತು ಅಂದರೆ ಅದು ನಮ್ಮ ರಾಜ್ಯದ ಲೀಗಲ್ ಸಿಸ್ಟಮ್ಗೆ ದೊಡ್ಡ ಕ್ವಶನ್. ಆವಾಗ ಇಷ್ಟು ದೊಡ್ಡ ವ್ಯಕ್ತಿಗೆ ಈ ಥರ ಅಟ್ಯಾಕ್ ಆಗ್ತಿದೆ ಅಂತಂದರೆ ಲಾ ಆ್ಯಂಡ್ ಆರ್ಡರ್ ಏನು ಮಾಡ್ತಿದೆ ಅನ್ನೋದು ಅದು ಕ್ವಶನ್. ಇವ್ರು ಯಾರು ಸರ್, ಇವ್ರಿಗೆ ಮೊಟ್ಟೆ ಹೊಡೆದ್ರು ಚೀಟೆ ಹೊಡೆದ್ರು ಅಂದ್ಕೊಂಡು ಯಾರು ತಲೆ ಕೆಡಿಸ್ಕೊತಾರೆ ಸರ್?